ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಈ ಕಮ್ಯುನಿಕೇಶನ್ ಯೂನಿಟ್ ಅನ್ನ ಕುರಿತು 10 MCQ ಡಿಸ್ಕಷನ್ ಮಾಡ್ತಾ ಇದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಹೊಸ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಿದೀವಿ, ನೋಟ್ಸ್ ಅನ್ನ ನೀಡ್ತಿದೀವಿ, 5000+ MCQ PDF ಅನ್ನ ಕೊಡ್ತೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಕೇವಲ 2100 ನಲ್ಲಿ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ನೀವು ಏನಾದ್ರು ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿಯಾಗಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಜಾಯಿನ್ ಆಗಲಿ, ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು. ಸೊ ಅದಕ್ಕೆ ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ communication becomes effective when option A message is understood properly, option B speaker talks fast, option C only written mode is used, option D receivers remains silent. So which is the right answer? ಪ್ರಶ್ನೆ 1 ಬಂದ್ಬಿಟ್ಟು ಸಂವಹನವು ಯಾವಾಗ ಪರಿಣಾಮಕಾರಿಯಾಗುತ್ತೆ? ಆಪ್ಷನ್ ಎ ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ಆಪ್ಷನ್ ಬಿ ಸ್ಪೀಕರ್ ವೇಗವಾಗಿ ಮಾತನಾಡಿದಾಗ, ಆಪ್ಷನ್ ಸಿ ಲಿಖಿತ ಮೋಡನ್ನ ಬಳಸಿದಾಗ, ಆಪ್ಷನ್ ಡಿ ಸ್ವೀಕರಿಸುವವರು ಮೌನವಾಗಿದ್ದಾಗ. ಸೊ ತುಂಬಾ ಸರಳವಾದ ಪ್ರಶ್ನೆ. ವೆನ್ ದ ಕಮ್ಯುನಿಕೇಶನ್ ಇಸ್ ಗೋಯಿಂಗ್ ಟು ಬಿ ಇಫೆಕ್ಟಿವ್ ವೆನ್ ದ ಮೆಸೇಜ್ ಇಸ್ ಅಂಡರ್ಸ್ಟುಡ್ ಬೈ ರಿಸೀವರ್. ಸೊ ಯಾವಾಗ ಸಂದೇಶವನ್ನ ಸರಿಯಾಗಿ ರಿಸೀವರ್ ಅರ್ಥ ಮಾಡ್ಕೊಳ್ತಾರೆ ಯಾವಾಗ ಸಂವಹನವು ಪರಿಣಾಮಕಾರಿಯಾಗುತ್ತೆ. ಸೊ ಹೀಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. So communication means it is the process of transmitting information, ideas, emotions or instructions from one person to another. The person who is sending the message is known as the sender. The person who is receiving the information is known as the receiver. So ಇಲ್ಲಿ ಸಂವಹನ ಕಾರ್ಯ ಅಂತಂದ್ರೆ ಯಾವಾಗ ನಾವು ಯಾವುದೇ ಒಂದು ಐಡಿಯಾ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ಇವುಗಳನ್ನ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕಳುಹಿಸ್ತಾ ಇದ್ದಾರೆ, ಈ ಒಂದು ಕಾರ್ಯಕ್ಕೆ ನಾವು ಸಂವಹನ ಕಾರ್ಯ ಅಂತ ಹೇಳ್ತೀವಿ. For communication to be effective, it is not enough for the sender to deliver a message. The receiver must also correctly interpret it. ಸೊ ಇಲ್ಲಿ ಸಂವಹನ ಕಾರ್ಯದಲ್ಲಿ ಯಾವಾಗ ಸೆಂಡರ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾನೆ ಆ ಒಂದು ಮೆಸೇಜ್ ಸರಿಯಾಗಿ ರಿಸೀವರ್ಗೆ ಅರ್ಥ ಆದ್ರೆ ಇದು ಸಂವಹನ ಕಾರ್ಯವು ಪರಿಣಾಮಕಾರಿಯಾಗುತ್ತೆ ಅಂತ ಹೇಳಬಹುದು. ಕ್ವೆಶ್ಚನ್ ನಂಬರ್ 2, ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್ ವಾಸ್ ಯೂಸ್ಡ್ ಬೈ ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್ ಯೂಸಸ್ ಬಾಡಿ ಲ್ಯಾಂಗ್ವೇಜ್? ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ರಿಟರ್ನ್ ಕಮ್ಯುನಿಕೇಶನ್, ಆಪ್ಷನ್ ಸಿ ನಾನ್ ವರ್ಬಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಶನ್. ಯಾವ ರೀತಿಯ ಸಂವಹನವು ದೇಹ ಭಾಷೆಯನ್ನ ಬಳಸುತ್ತೆ? ಆಪ್ಷನ್ ಎ ಮೌಖಿಕ ಸಂವಹನ, ಆಪ್ಷನ್ ಬಿ ಲಿಖಿತ ಸಂವಹನ, ಆಪ್ಷನ್ ಸಿ ಅಮೌಖಿಕ ಸಂವಹನ, ಆಪ್ಷನ್ ಡಿ ಸಾಮೂಹಿಕ ಸಂವಹನ. Yes, here the correct answer is option C, non-verbal communication uses body language. So ಯಾವಾಗ ನಾವು ಈ ದೇಹ ಭಾಷೆಯನ್ನ ಬಳಸಿ ಸಂವಹನ ಮಾಡುತ್ತೇವೆ ಅದಕ್ಕೆ ಅಮೌಖಿಕ ಸಂವಹನ ಅಂತ ಕರಿತೀವಿ. So non-verbal communication, it is the type of communication relies on transmitting messages without using words by using the body language such as facial expressions, gestures, posture, eye contact, etc. So ಈ ಒಂದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿ ನಾವು ಯಾವುದೇ ರೀತಿಯ ಶಬ್ದಗಳನ್ನ ಬಳಕೆ ಮಾಡಲ್ಲ, ಬದಲಾಗಿ ಈ ದೇಹ ಭಾಷೆಗಳನ್ನ ಅಂದ್ರೆ ಮುಖದ ಹಾವಭಾವಗಳನ್ನ ಬಳಸಿ, ಗೆಸ್ಚರ್ಸ್ ಅನ್ನ ಬಳಸಿ, ಐ ಕಾಂಟ್ಯಾಕ್ಟ್ ನ ಮೂಲಕ ಸಂವಹನವನ್ನ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 3, facial expressions are a part of option A oral communication, option B non-verbal communication, option C written communication, option D visual communication. ಮುಖಭಾವಗಳು ಇವುಗಳ ಒಂದು ಭಾಗವಾಗಿದೆ. ಆಪ್ಷನ್ ಎ ಮೌಖಿಕ ಸಂವಹನ, ಆಪ್ಷನ್ ಬಿ ಅಮೌಖಿಕ ಸಂವಹನ, ಆಪ್ಷನ್ ಸಿ ಲಿಖಿತ ಸಂವಹನ, ಆಪ್ಷನ್ ಡಿ ದೃಶ್ಯ ಸಂವಹನ. Yes, here the right answer is option B, non-verbal communication. ಅಮೌಖಿಕ ಸಂವಹನ ಇಲ್ಲಿ ಸರಿಯಾಗಿದೆ. So non-verbal communication, this type of communication just now we have discussed, relies on transmitting messages without using words. That is by using facial expression, gestures, postures, eye contact, etc. Question number 4, grapevine communication is option A formal communication, option B informal communication, option C written communication, option D external communication. ಗ್ರೇಪ್ವೈನ್ ಸಂವಹನ ಅಂತಂದ್ರೆ ಆಪ್ಷನ್ ಎ ಔಪಚಾರಿಕ ಸಂವಹನ, ಆಪ್ಷನ್ ಬಿ ಅನೌಪಚಾರಿಕ ಸಂವಹನ, ಆಪ್ಷನ್ ಸಿ ಲಿಖಿತ ಸಂವಹನ, ಆಪ್ಷನ್ ಡಿ ಬಾಹ್ಯ ಸಂವಹನ. Yes, here the correct answer is option B,
Informal communication. Grapevine communication is also known as the informal communication. So grapevine communication refers to an informal and unofficial network that develops naturally within an organization. So it operates outside the official channels, often spreading information quickly through casual social interactions or rumors or gossip. So ನಾವು ಇಲ್ಲಿ ಗ್ರೇಪ್ ಆನ್ ಕಮ್ಯುನಿಕೇಶನ್ ಅಂತಂದ್ರೆ ನಾವು ಫ್ರೆಂಡ್ಸ್ ಜೊತೆ ಏನು ಗಾಸಿಪ್ ಮಾಡ್ತೀವಲ್ಲ, ಆ, ಮಾತನಾಡ್ತೀವಲ್ಲ, ಸೊ ಯಾವುದೇ ರೀತಿಯ ಅಫಿಷಿಯಲ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡದೆ ಇದಕ್ಕೆ ನಾವು ಗ್ರೇಪ್ ಆನ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. Question number 5. Communication among employees of the same level is horizontal communication, upward communication, downward communication, external communication. ಒಂದೇ ಹಂತದ ಉದ್ಯೋಗಿಗಳ ನಡುವಿನ ಸಂವಹನವನ್ನ ಏನಂತ ಕರಿತೀವಿ? ಅಡ್ಡ ಸಂವಹನ, ಮೇಲ್ಮುಖ ಸಂವಹನ, ಕೆಳಮುಖ ಸಂವಹನ, ಬಾಹ್ಯ ಸಂವಹನ. Yes, here the correct answer is option A, horizontal communication. Communication with the employees of the same level is known as the horizontal communication. ಒಂದೇ ಹಂತದ ಉದ್ಯೋಗಿಗಳ ಸಂವಹನವನ್ನು ನಾವು ಅಡ್ಡ ಸಂವಹನ, horizontal ಸಂವಹನ ಅಂತ ಹೇಳ್ತೀವಿ. Horizontal communication, it is also known as the lateral communication. It refers to the exchange of information between individuals at the same hierarchical level. ಒಂದೇ ತರಹದ ಉದ್ಯೋಗವನ್ನ ಮಾಡ್ತಾ ಇರುವ ಒಂದು ವರ್ಗದ ನಡುವಿನ ಸಂವಹನಕ್ಕೆ ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 6. The channel of communication refers to option A receiver, option B medium through which message travels, option C feedback, option D noise. ಸಂವಹನದ ಮಾರ್ಗವು ಇವುಗಳನ್ನು ಸೂಚಿಸುತ್ತದೆ. ಆಪ್ಷನ್ ಎ ಸ್ವೀಕರಿಸುವವರನ್ನ, ಆಪ್ಷನ್ ಬಿ ಸಂದೇಶ ಚಲಿಸುವ ಮಾಧ್ಯಮ, ಆಪ್ಷನ್ ಸಿ ಪ್ರತಿಕ್ರಿಯೆ, ಆಪ್ಷನ್ ಡಿ ಶಬ್ದ. The channel of communication, it refers to medium through which the message is going to travel. So ಯಾವ ಮೂಲ ಸಂದೇಶವು ಚಲಿಸುವ ಮಾಧ್ಯಮವನ್ನ ಸಂವಹನ ಮಾರ್ಗ ಅಂತ ಹೇಳ್ತೀವಿ. In the communication process, channel, it is also known as the medium. It is a specific path or means used to transmit messages from the sender to receiver, such as spoken words, ರಿಟರ್ನ್ ಟೆಕ್ಸ್ಟ್, ಮೇಲ್ಸ್, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಟ್ಸೆಟ್ರಾ. ಸೊ ಯಾವಾಗ ಸೆಂಡರ್ ರಿಸೀವರ್ಗೆ ಮಾಹಿತಿಯನ್ನ ಕಳಿಸ್ತಾನೆ, ಈ ಒಂದು ಪಾತ್ಗೆ ನಾವು ಮೀಡಿಯಂ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 7. ಕಮ್ಯುನಿಕೇಶನ್ ವಿದೌಟ್ ವರ್ಡ್ ಈಸ್ ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಓರಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ನಾನ್ ವರ್ಬಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಫಾರ್ಮಲ್ ಕಮ್ಯುನಿಕೇಶನ್. ಪದಗಳಿಲ್ಲದ ಸಂವಹನವನ್ನ ಏನಂತ ಕರಿತೀವಿ? ಆಪ್ಷನ್ ಎ ಮೌಖಿಕ ಸಂವಹನ, ಆಪ್ಷನ್ ಬಿ ಮೌಖಿಕ ಸಂವಹನ, ಆಪ್ಷನ್ ಸಿ ಅಮೌಖಿಕ ಸಂವಹನ, ಆಪ್ಷನ್ ಡಿ ಔಪಚಾರಿಕ ಸಂವಹನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಾನ್ ವರ್ಬಲ್ ಕಮ್ಯುನಿಕೇಶನ್. ಸೊ ಹಿಯರ್ ವಿ ಡೋಂಟ್ ಯೂಸ್ ಎನಿ ವರ್ಡ್ಸ್, ವಿ ಯೂಸ್ ಅವರ್ ಬಾಡಿ ಲ್ಯಾಂಗ್ವೇಜ್. ಸೊ ಅಮೌಖಿಕ ಸಂವಹನ ಇಲ್ಲಿ ಸರಿ ಆನ್ಸರ್ ಆಗಿದೆ. ಸೊ ಇಲ್ಲಿ ಪದಗಳನ್ನ ಬಳಸಲ್ಲ, ಬದಲಾಗಿ ಬಾಡಿ ಲ್ಯಾಂಗ್ವೇಜ್ ಅನ್ನ ಬಳಸ್ತೀವಿ. So this is an intentional or unintentional transmission of messages using wordless cues such as body language, facial expression, gestures. Is known as the normal non-verbal communication. Question number 8. Semantic barrier is related to option A technology, option B language and meanings, option C physical distance, option D noise. ಶಬ್ದಾರ್ಥದ ತಡೆಗೋಡೆ ಸಿಮ್ಯಾಂಟಿಕ್ ಬ್ಯಾರಿಯರ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ತಂತ್ರಜ್ಞಾನ, ಆಪ್ಷನ್ ಬಿ ಭಾಷೆ ಮತ್ತು ಅರ್ಥ, ಆಪ್ಷನ್ ಸಿ ಭೌತಿಕ ದೂರ, ಆಪ್ಷನ್ ಡಿ ಶಬ್ದ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸಿಮ್ಯಾಂಟಿಕ್ ಬ್ಯಾರಿಯರ್ ಇಸ್ ರಿಲೇಟೆಡ್ ಟು ಲ್ಯಾಂಗ್ವೇಜ್ ಅಂಡ್ ಮೀನಿಂಗ್. ಶಬ್ದಾರ್ಥದ ತಡೆಗೋಡೆ ಭಾಷೆ ಮತ್ತು ಅರ್ಥಗಳಿಗೆ ಸಂಬಂಧಿಸಿದೆ. So a semantic barrier occurs when the sender and receiver have difficulty understanding each other due to words, symbols or language. ಅವಾಗ ಸೇರಿಸ್ ಇಲ್ಲಿ ಸೆಂಡರ್ ಮತ್ತೆ ರಿಸೀವರ್, ಸೊ ಇಲ್ಲಿ ಈ ಒಂದು ಭಾಷೆಯ ಒಂದು ಭಾಷೆ ಇಲ್ಲದಿರೋದ್ರಿಂದ, ಭಾಷೆಯ ಜ್ಞಾನ ಕಡಿಮೆ ಇರೋದ್ರಿಂದ ಅಥವಾ ಶಬ್ದಗಳ ಒಂದು ಜ್ಞಾನ ಇಲ್ಲದೆ ಇರೋದ್ರಿಂದ ಸೊ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ಡಿಫಿಕಲ್ಟಿಯನ್ನು ಫೇಸ್ ಮಾಡ್ತಾರೆ. ಇದಕ್ಕೆ ನಾವು ಸಿಮ್ಯಾಂಟಿಕ್ ಬ್ಯಾರಿಯರ್ ಅಂತ ಹೇಳ್ತೀವಿ. Question number 9. Which model of communication was given by Shannon and Weaver? Shannon and Weaver ಅವರು ನೀಡಿರುವ ಸಂವಹನ ಮಾದರಿ ಯಾವುದು? ಆಪ್ಷನ್ ಎ ಮ್ಯಾಥಮೆಟಿಕಲ್ ಮಾಡೆಲ್, ಆಪ್ಷನ್ ಬಿ ಸರ್ಕ್ಯುಲರ್ ಮಾಡೆಲ್, ಆಪ್ಷನ್ ಸಿ ಹೆಲಿಕಲ್ ಮಾಡೆಲ್, ಆಪ್ಷನ್ ಡಿ ಇಂಟರಾಕ್ಟಿವ್ ಮಾಡೆಲ್. The model of communication which is given by Shannon Weaver is known as the mathematical model. ಗಣಿತ ಮಾದರಿ ಅಂತ ಕರಿತೀವಿ. So this is Shannon Weaver model. Shannon Weaver model of communication. It is a foundational framework introduced by Shannon and Weaver in 1948. So originally this model is known as the mathematical theory of communication. It was also it is widely recognized mother of all models. So the elements of communication are sender, encoder, channel, decoder and receiver, and one more is noise.
and also feedback will be there in this communication model. Question number 10. Communication through signs and symbol is ಚಿಹ್ನೆಗಳು ಮೂಲಕ ಸಂವಹನವನ್ನು ಏನಂತ ಕರಿತೀವಿ? ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ವಿಜುವಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ನಾನ್ ವರ್ಬಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಬೋತ್ ಬಿ ಅಂಡ್ ಸಿ. So communication through signs and symbols, it is also known as the visual communication and also non-verbal communication. ಚಿಹ್ನೆಗಳ ಮೂಲಕ ನಡೆಯುವ ಸಂವಹನವನ್ನು ನಾವು ದೃಶ್ಯ ಸಂವಹನ ಅಂತಾನೂ ಕೂಡ ಹೇಳ್ಬೋದು, ಜೊತೆಗೆ ಅಮೌಖಿಕ ಸಂವಹನ ಅಂತಾನೂ ಹೇಳ್ಬೋದು. ಮೌಖಿಕ ಅಲ್ಲ, ಇಲ್ಲಿ ಅಮೌಖಿಕ ಸಂವಹನ. So visual communication, this involves the transmission of information through visual aids such as signs, symbol, images, diagrams, etc. So example, traffic signs. Then non-verbal communication, this is defined as the process of conveying messages without the use of written or spoken words. By using gesture, body language, facial expression, we can communicate. ಸೊ ಇಲ್ಲಿ ವಿಜುವಲ್ ಕಮ್ಯುನಿಕೇಶನ್ ಅಂತಂದ್ರೆ ಈ ಸೈನ್, ಸಿಂಬಲ್ಸ್, ಇಮೇಜಸ್ ಗಳನ್ನ ಬಳಸಿ ಸಂವಹನ ಮಾಡುವುದು, ಟ್ರಾಫಿಕ್ ಸೈನ್ಸ್ ಆಗಿರ್ಬೋದು. ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತಂದ್ರೆ ಯಾವುದೇ ವರ್ಡ್ ಗಳನ್ನ, ಶಬ್ದಗಳನ್ನ ರಿಟರ್ನ್ ಅಥವಾ ಸ್ಪೋಕನ್ ಭಾಷೆಯಲ್ಲಿ ಬಳಸದೆ ಸಂವಹನ ಮಾಡುವುದು. ಓಕೆ, ದಿಸ್ ಇಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 MCQ PDF ಅನ್ನ ಕೊಡ್ತಾ ಇದ್ದೀವಿ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಜಾಯಿನ್ ಆಗಿ. ಅದೇ ರೀತಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. Yes, I wish all the best to all. Thank you.